ಕನ್ನಡ ಜನಶ್ರೀ ದಿನಪತ್ರಿಕೆ ಹಾಗೂ ಕನ್ನಡ ಜನಶ್ರೀ ಡಿಜಿಟಲ್ ಮಾಧ್ಯಮದ ವತಿಯಿಂದ ಎಲ್ಲರಿಗೂ 80ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ವೀಕ್ಷಕ ಮಿತ್ರರೇ, ಇವತ್ತು ನಾವು 2026 ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯ ಮೇಲೆ ಸತತವಾಗಿ 13ನೇ ಬಾರಿ ರಾಷ್ಟ್ರ ಧ್ವಜವನ್ನು ಹಾರಿಸಿದರು. ಇದು ಅವರ 13ನೇ ಸತತ ಸ್ವಾತಂತ್ರ್ಯ ದಿನದ ಭಾಷಣವೂ ಆಗಿದೆ. ಹೌದು, ಏನೇನು ಹೈಲೈಟ್ ಮಾಡಿದ್ದಾರೆ ಇವತ್ತು ಭಾಷಣದಲ್ಲಿ ಅನ್ನೋದನ್ನ ಈಗ ನಾವು ನೋಡೋಣ ಬನ್ನಿ. ವಿಕಸಿತ ಭಾರತ 2047ರ ವೇಳೆಗೆ ಭಾರತದಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ರೂಪಿಸುವ ಗುರಿಗೆ ಯುವ ಶಕ್ತಿಗೆ ಕೊಡುಗೆ ಅತ್ಯಂತ ಮುಖ್ಯ ಎಂದು ಮೋದಿ ಅವರು ಒತ್ತಿ ಹೇಳಿದರು. ಯುವಕರಿಗೆ ಮಹತ್ವದ ಕರೆ. ಯುವಕರು ದೇಶ ನಿರ್ಮಾಣದಲ್ಲಿ ನೇರವಾಗಿ ಭಾಗವಹಿಸಬೇಕು ಎಂದು ಕರೆ ನೀಡಿದ್ದು, ಸೆನ್ಸಸ್ 2027ರಲ್ಲಿ ಯುವಕರು 1 ಅಥವಾ 2 ಗಂಟೆಯ ಸಮಯ ಮೀಸಲಿಟ್ಟು ಭಾಗವಹಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ಆತ್ಮನಿರ್ಭರ ಭಾರತಕ್ಕೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಭಾರತ ಸ್ವಾವಲಂಬನೆಯ ಸಾಮರ್ಥ್ಯದಿಂದ ಪೆಟ್ರೋಲ್, ಡೀಸೆಲ್, LPG ಮತ್ತು ಯೂರಿಯಾ ಪೂರೈಕೆಯಲ್ಲಿ ನಿರ್ವಹಿಸಲು ಸಾಧ್ಯವಾಯಿತು ಎಂದು ಮೋದಿ ಹೇಳಿದರು. ಸಂಪನ್ಮೂಲಗಳ ಬಗ್ಗೆ ಎಚ್ಚರಿಕೆ. ಕೆಲವು ರಾಷ್ಟ್ರಗಳು ಸಂಪನ್ಮೂಲಗಳು ಮತ್ತು ಭೂಮಿಯನ್ನೇ ರಾಜಕೀಯ ಆರ್ಥಿಕ ಒತ್ತಡದ ಸಾಧನವಾಗಿ ಬಳಸುತ್ತಿರುವುದು ಜಾಗತೀಕರಣಕ್ಕೆ ಹೊಸ ಸವಾಲು ಎಂದು ಮೋದಿ ಎಚ್ಚರಿಕೆ ನೀಡಿದ್ದಾರೆ. ಪ್ರವಾಹ ಮತ್ತು ಭೂಕುಸಿತ ಸಂತ್ರಸ್ತರಿಗೆ ಭರವಸೆ. ದೇಶದ ವಿವಿಧ ಭಾಗಗಳಲ್ಲಿ ಪ್ರವಾಹ ಮತ್ತು ಭೂಕುಸಿತದಿಂದ ಸಂಕಷ್ಟಕ್ಕೆ ಒಳಗಾದ ಕುಟುಂಬಗಳ ನೋವಿನಲ್ಲಿ ಇಡೀ ದೇಶ ಭಾಗಿಯಾಗಿದೆ ಎಂದು ಹೇಳಿ ಸಂತ್ರಸ್ತರಿಗೆ ಸರ್ಕಾರ ನೆರವು ನೀಡಲಿದೆ ಎಂದು ಭರವಸೆ ನೀಡಿದ್ದಾರೆ. ವಂದೇ ಮಾತರಂಗೆ ವಿಶೇಷ ಸ್ಥಾನ. ವಂದೇ ಮಾತರಂ 150ನೇ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ರಾಷ್ಟ್ರಭಕ್ತಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಪರಂಪರೆಯನ್ನ ನೆನಪಿಸುವ ಸಂದೇಶಕ್ಕೂ ಈ ವರ್ಷದ ಕಾರ್ಯಕ್ರಮವು ವಿಶೇಷ ಮಹತ್ವ ನೀಡಲಾಗಿದೆ. AI ಮತ್ತು ಯುವ ಶಕ್ತಿ. ಯುವಕರಿಗೆ AI ಕೌಶಲ್ಯ ತರಬೇತಿಗೆ ಒತ್ತು ನೀಡಲಾಗಿದ್ದು, 1 ವರ್ಷದಲ್ಲಿ 1 ಕೋಟಿ ಯುವಕರಿಗೆ AI ಸ್ಕಿಲ್ಲಿಂಗ್ ಮಾಡುವ ಮಹತ್ವದ ಘೋಷಣೆಯೂ ಮಾಡಲಾಗಿದೆ. ಇದೇ ರೀತಿ ಸುದ್ದಿಗಳಿಗಾಗಿ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರಿ. ಇದು ಸಮಾನತೆಯ ದೃಷ್ಟಿ.